ಇವತ್ತಿನ ತಿಂಡಿಗೆ ನಾನು ಆಲೂಗೆಡ್ಡೆ ಪಲ್ಯ ಹಾಗೆ ಮಿಲೆಟ್ ಮಸಾಲೆ ದೋಸೆ ಹಾಗೆ ಕಾಯಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಹಾಯ್ ಆಲ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಂಡೇ, ಸ್ವಲ್ಪ ಎದ್ದಿದ್ದು ಅಂಡೆ ತಿಂಡಿನೂ ಆ್ಯಕ್ಚುಲಿ ಲೇಟ್ ಆಗ್ತಾ ಇದೆ. ಆಲ್ರೆಡಿ 7:30 ಆಗೋಗ್ಬಿಟ್ಟಿದೆ. ಸೊ ಸಂಡೇ ಒಂದು ಸ್ವಲ್ಪ ಎದ್ದೊಳ್ಳೋದು ಆ್ಯಂಡ್ ತಿಂಡಿ ಎಲ್ಲ ಕೆಲಸಗಳು ಡಿಲೇ ಆಗ್ತಾ ಹೋಗುತ್ತೆ. ಹಾಗೆ ಇವತ್ತಿನ ತಿಂಡಿಗೆ ನಾನು ಮಿಲೆಟ್ ದೋಸೆ, ಆಲೂಗೆಡ್ಡೆ ಪಲ್ಯ ಎಲ್ಲ ರೆಡಿ ಮಾಡ್ಕೊಂಡಾಗಿದ್ದೀನಿ. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನಾನು ವೀಡಿಯೋಸ್ ನೋಡ್ತಾ ಇರೋದು, ದಯವಿಟ್ಟು ಈ ವಿಡಿಯೋ ಕೆಳಗಡೆ ನನ್ನ ಚಾನಲ್ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಆ ಲಿಂಕ್ನ ಕ್ಲಿಕ್ ಮಾಡಿದರೆ ಇಟ್ ವಿಲ್ ಗೋ ರೀಡೈರೆಕ್ಟು ನನ್ನ ಚಾನಲ್ಗೆ ರೀಡೈರೆಕ್ಟ್ ಆಗುತ್ತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಳ್ತೀನಿ. ಹಾಗೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಡೇಸ್ ಆ್ಯಕ್ಚುಲಿ ನಾನು ದೋಸೆ ಮಾಡಲಿಕ್ಕೆ ಹೋಗಲ್ಲ, ಏಕೆಂದರೆ ಮಧ್ಯಾಹ್ನ ನನ್ನ ಮಗನ ಬಾಕ್ಸಿಗಿಟ್ಟರೆ ಅದು ಆ್ಯಕ್ಚುಲಿ ತಿನ್ನೋಕ್ಕೆ ಮನಸ್ಸಾಗಲ್ಲ. ಎಸ್ಪೆಷಲಿ ದೋಸೆನ ಬಿಸಿಯಾಗಿದ್ದಾಗಲೇ ಚೆನ್ನಾಗೆ ತಿನ್ನೋಕ್ಕೆ. ಅದಕ್ಕೋಸ್ಕರ ಆದಷ್ಟು ಸ್ಯಾಟರ್ಡೇ ಇಲ್ಲ ಸಂಡೇನೇ ನಾನು ಪ್ರಿಫರ್ ಮಾಡ್ತೀನಿ ದೋಸೆ ಮಾಡಲಿಕ್ಕೆ. ಸೊ ಮೊದಲಿಗೆಲ್ಲ ನಮ್ಮಮ್ಮ ಯೂಶ್ವಲಿ ನಾವು ಸಣ್ಣವರಿದ್ದಾಗ ದೋಸೆ ಮಾಡಬೇಕಾದ್ರೆ ಹೇಗೆ ಮಾಡ್ತಾಯಿತ್ತು ಅಂದರೆ ಆಲೂಗೆಡ್ಡೆ ಪಲ್ಯ ಯೂಶ್ವಲಿ ಸಾಗು ಥರ ಮಾಡ್ತಾಯಿದ್ರು, ತೆಳುಗಿರ್ತಾಯಿತ್ತು. ಸೊ ನನಗೆ ಆ್ಯಕ್ಚುಲಿ ಮದುವೆ ಆದಮೇಲೆ ನಾನು ಈ ಥರ ಪಲ್ಯ ಮಾಡೋಕ್ಕೆ, ಅಂದರೆ ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ ಗಟ್ಟಿ ಆಲೂಗೆಡ್ಡೆ ಪಲ್ಯ, ಸೊ ಆ ಥರ ಮಾಡೋಕ್ಕೆ ಟ್ರೈ ಮಾಡಿದ್ದು. ಸೊ ಮೊದಲೆಲ್ಲ ಅಂದರೆ ನಾವು ಚಿಕ್ಕವರಿದ್ದಾಗಲೆಲ್ಲ ನಮ್ಮಮ್ಮ ಮಾಡೋದೇ ನನಗೆ ಇಷ್ಟ ಆಗ್ತಿತ್ತು. ಒಂದ್ಸಲಿ ಆ್ಯಕ್ಚುಲಿ ಆ ಥರ ಮಾಡಿದ್ದೆ, ಬಟ್ ನನ್ನ ಹಸ್ಬೆಂಡಿಗೆ ಓಕೆ ಥರ ಅಷ್ಟೇನು ಇಷ್ಟ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ಈ ಥರ ಅದೇ ಫಸ್ಟು ಒಗ್ಗರಣೆ ಹಾಕ್ಕೊಳ್ಳೋದು, ಆಮೇಲೆ ಅದು ಒಂದು ಸ್ವಲ್ಪ ಜಾಸ್ತಿನೇ ಕಡಲೆಬೇಳೆ ಹಾಕ್ಕೊತೀನಿ ಇದಕ್ಕೆ, ಮತ್ತು ಉಪ್ಪಿಟ್ಟಿಗೆ ಕಡಲೆಬೇಳೆ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ಆಮೇಲೆ ಈರುಳ್ಳಿ ಮತ್ತು ಕರಿಬೇವು ಮತ್ತು ಮೆಣಸಿಕಾಯಿನ ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಬಾಡಿಸ್ಕೊಂಡು, ನೆಕ್ಸ್ಟ್ ಉದ್ದುದ್ದ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಅದೊಂದು ಸ್ವಲ್ಪ ಬೆಂದಾದಮೇಲೆ ಬೇಯಿಸ್ಕೊಂಡು ಇಟ್ಕೊಂಡಿರೋ ಆಲೂಗೆಡ್ಡೆ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ತೀನಿ ಅಷ್ಟೇ. ಸೊ ನಮ್ಮಮ್ಮ ಯಾವ ಥರ ಮಾಡ್ತಾರೆ ಅಂದರೆ ಲೈಕ್ ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ, ಟೊಮೊಟೊ ಎಲ್ಲದನ್ನು ಒಗ್ಗರಣೆಗೆ ಹಾಕ್ತಾರೆ. ಒಗ್ಗರಣೆಗೆ ಹಾಕಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ತಾರೆ. ಕುದಿಸ್ಕೊಂಡಾದಮೇಲೆ ಈ ಕಡೆ ಬೇಯಿಸ್ಕೊಂಡಿರ್ತೀವಲ್ಲ ಆ ಟೊಮೊಟೊನು, ಸೊ ಅದನ್ನು ಹಾಕಿ ಅರಿಶಿನ ಹಾಕಿ ಮಾಡ್ತಾರೆ. ಸೊ ಅಂದರೆ ಒಂದು ಸ್ವಲ್ಪ ಗಟ್ಟಿಗೋಲ್ಲ ತೆಳುಗೋಲ್ಲ ಆ ಥರ, ಒಂದು ಸ್ವಲ್ಪ ಸಾಗು ಥರ ಇರುತ್ತೆ, ಪೂರಿಗೆ ತಿಂತೀವಲ್ಲ ಹಾಗೆ. ಸೊ ಅದು ಆ ಥರನೂ ಚೆನ್ನಾಗಿರುತ್ತೆ, ಬಟ್ ಈ ಥರನೂ ಇದು ಚೆನ್ನಾಗಾಗುತ್ತೆ. ಬಟ್ ನನ್ನ ಮಗನಿಗೆ ಮತ್ತು ನನ್ನ ಹಸ್ಬೆಂಡಿಗೆ ಇದು ಈ ವೇ ಆಫ್ ಆಲೂಗೆಡ್ಡೆ ಪಲ್ಯ ತುಂಬಾ ಇಷ್ಟ. ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತೀನಿ. ಹಾಗೆ ಚಟ್ನಿಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಚಟ್ನಿಗೂ ರೆಡಿ ಮಾಡಿಕೊಂಡು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ಇನ್ನೇನು ದೋಸೆ, ಬಿಸಿ ದೋಸೆ ಮಾಡಿಕೊಡೋದಷ್ಟೇ. ನಾನು ಯೂಶ್ವಲಿ ದೋಸೆ ಮಾಡ್ಬೇಕಾದ್ರೆ ಏನು ಮಾಡ್ತೀನಿ ಅಂದರೆ ಕೆನೆ ತೆಗ್ದಿಟ್ಟಿರ್ತೀನಲ್ವ ಎವ್ರಿಡೇ, ಅದನ್ನು ಒಂದು ಸ್ವಲ್ಪ ಬೆಣ್ಣೆ, ಅಂದರೆ ಹಿಂದಿನ ದಿನ ರಾತ್ರಿ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಬೆಣ್ಣೆ ಮಾಡ್ಕೊಂಡ್ಬಿಡ್ತೀನಿ. ಸೊ ಹೊರಗಡೆ ಎಲ್ಲ ಥರದ್ಕಿಂತ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಅಂತ. ಹಾಗೆ ಒಂದು ಸ್ವಲ್ಪ ಹಿಟ್ಟು ಉಳಿದಿತ್ತು, ಅದನ್ನು ಒಂದು ಸ್ವಲ್ಪ ಸಂಜೆಗೆ ನೈಟಿಗೆ ಅಂತ ಸ್ವಲ್ಪ ಸಾಂಬಾರಿತ್ತು, ನಿನ್ನೆದು ಬಸಾರು ಮಾಡಿದ್ನಲ್ವ ಅದು. ಸೊ ಹಾಗೆ ಅದಕ್ಕೆ ಅನ್ನ ಮಾಡಿಕೊಂಡು, ನೆಕ್ಸ್ಟ್ ಒಂದು ಸ್ವಲ್ಪ ಹಿಟ್ಟು ಉಳಿದಿತ್ತಲ್ವ ಬ್ಯಾಟರು, ಅದಕ್ಕೆ ಈರುಳ್ಳಿ, ಒಂದು ಸ್ವಲ್ಪ ಕ್ಯಾರೆಟು, ಕರಿಬೇವನ್ನೆಲ್ಲ ಹಾಕ್ಕೊಂಡು ಸೆಟ್ ದೋಸೆ ಥರ ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಸಂಡೇ ಮತ್ತು ಮಂಡೇ 2 ವಿಡಿಯೋನ ಕಂಬೈನ್ ಮಾಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಯೂಟ್ಯೂಬ್ ಚಾನಲ್. ಇವತ್ತು ಆ್ಯಕ್ಚುಲಿ ನಮ್ಮ ವಾರ, ಅಂದರೆ ಸೋಮವಾರ ನಮ್ಮ ವಾರದ ದಿನ. ಶಿವ ಈಶ್ವರ ನಮ್ಮ ಮನೆ ದೇವರು. ಸೊ ಹಾಗಾಗಿ ಬೆಳಿಗ್ಗೆ 5 ಗಂಟೆಗೆ ಎದ್ದೆ. ಆ್ಯಸ್ ಯೂಶ್ವಲ್ ನಾನು ವಾರದ ದಿನ ಅಂತಲ್ಲ, ಯೂಶ್ವಲಿ ಎದ್ದೇಳೋದೆ 5 o'clock ಹಂಗೆ ಎದ್ದೇಳ್ತೀನಿ. ಸೊ ಇನ್ನೇನು ಎದ್ದೇಳಲೇಬೇಕು, ಏಕೆಂದರೆ ಮಗ ಸ್ಕೂಲಿಗೆ ಹೋಗೋನಿರ್ತಾನೆ. ಸೊ 7:30 ಒಳಗಡೆ ಎಲ್ಲ ಅವನಿಗೆ ತಿಂಡಿ ರೆಡಿ ಆಗಬೇಕು, ಬಾಕ್ಸಿಗೆಲ್ಲ ರೆಡಿ ಮಾಡಬೇಕಲ್ಲ. ಹಾಗಾಗಿ ಸೊ ಎದ್ದು ಅವ್ನು ಸ್ಕೂಲಿಗೆ ಹೋಗಾದ್ಮೇಲೆ ನಂದು ಡೈಲಿ ರುಟೀನ್ ಸ್ಟಾರ್ಟ್ ಆಗುತ್ತೆ. ಸೊ ಕಸನೆಲ್ಲ ಮುಗಿಸ್ಕೊಂಡು, ಪೂಜೆ ಎಲ್ಲ ಮುಗಿಸ್ಕೊಂಡೆ. ನೆಕ್ಸ್ಟ್ ಕೆಲಸ ಲಂಚ್ ಪ್ರಿಪೇರ್ ಮಾಡಬೇಕು ಇವತ್ತಿಗೆ. ಹಾಗೆ ಒಂದು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬರ್ಬೇಕು. ಲಾಸ್ಟ್ ವೀಕಿಂದ ಸ್ವಲ್ಪನೇ ಇದೆ. ಸೊ ಲಾಸ್ಟ್ ವೀಕ್ ಎಷ್ಟು ಖಾಲಿ ಮಾಡ್ತೀನಿ ಅಂತ ನೀವೇ ನೋಡಿ. ಸೊ ಏನೇನು ತಂದಿದ್ದೀನೋ ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿದೆ. ಒಂದು ಸ್ವಲ್ಪ ಕ್ಯಾರೆಟು, ಒಂದು ಹಾಗಲಕಾಯಿ ಮತ್ತು ಬೀಟ್ರೋಟ್ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಯೂಶ್ವಲಿ ನಾನು ಇಟ್ಕೊಳ್ಳೋಕೆ ಹೋಗಲ್ಲ. ಕ್ಯಾರೆಟ್ ಮಾತ್ರ ಒಂದು ಸ್ವಲ್ಪ ಜಾಸ್ತಿನೇ ತಂದಿರ್ತೀನಿ, ಯಾಕೆಂದರೆ ಅದಿರುತ್ತೆ ಅಲ್ವಾ, ಒಂದು 2 ವೀಕ್ಸ್ ತನಕ ಇರುತ್ತೆ, ಏನೂ ತೊಂದರೆ ಇಲ್ಲ. ಸೊ ಬೇರೆ ತರಕಾರಿ ಎಲ್ಲ ಸ್ವಲ್ಪನೇ ತರ್ತೀನಿ, ಒಂದು 1/4 kg ಅರ್ಧ kg ಅಷ್ಟು ತರ್ತೀನಿ ಅಷ್ಟೇ.
ಸೊ ಈಗ ನೆಕ್ಸ್ಟ್ ಅದೇ ಕೆಲಸ, ವಾರಕ್ಕೆ ಏನೇನು ಬೇಕೋ ಎಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದುಬಿಟ್ಟು ಅದನ್ನು ಅರೇಂಜ್ ಮಾಡಿಕೊಂಡು ನೆಕ್ಸ್ಟು ಲಂಚ್ ಪ್ರಿಪೇರ್ ಮಾಡಬೇಕು. ಸೊ ಅಷ್ಟೇ ಇವತ್ತಿಂದು. ಸೊ ನಾವು ನೆಕ್ಸ್ಟು ತರಕಾರಿ ಬರೋಕ್ಕೆ ಹೋಗ್ಬೇಕು ಅಷ್ಟೇ. ನಮ್ಮ ಮನೆ ಹತ್ರ ಯೂಶ್ವಲಿ 2 ಶಾಪ್ಸ್ ಇದೆ. ಒಂದು ರಿಲಯನ್ಸ್ ಶಾಪು ಮತ್ತು ಇನ್ನೊಂದು KPM ಸೂಪರ್ ಮಾರ್ಕೆಟ್ ಇದೆ. ಸೊ ಯೂಶ್ವಲಿ ನಾನು ಇವೆರಡಲ್ಲೇ ಜಾಸ್ತಿ ತೊಗೊಳ್ಳೋದು. ತರಕಾರಿ ಆಗಲಿ, ಹಣ್ಣಾಗಿರ್ಬೋದು, ಸೊಪ್ಪುಗಳು ಯೂಶ್ವಲಿ ಹೊರಗಡೆ ತೊಗೊತೀನಿ. ಒಂದೊಂದು ಸಲ ಅಕ್ಷಯ ಕಲ್ಪ ಅಲ್ಲಿ ತೊಗೊತೀನಿ, ಒಂದೊಂದು ಸಲ ಹೊರಗಡೆ ಬರ್ತಾರಲ್ವ ಮನೆ ಹತ್ರ, ಅವ್ರ ಹತ್ರ ತೊಗೊತೀನಿ. ಸೊಪ್ಪು ಮಾತ್ರ ನಾನು ಹಿಂದಿನ ದಿನ ಹಂಗೆ ತೊಗೊತೀನಿ. ನಾಳೆ ಏನಾದ್ರು ಪ್ಲ್ಯಾನ್ ಇದ್ದರೆ, ಸೊಪ್ಪಿಂದು ಅಡುಗೆ ಮಾಡೋದು ಪ್ಲ್ಯಾನ್ ಇದ್ದರೆ ನಿನ್ನೆ ಹಂಗೆ ತೊಗೊಂಡ್ಬಿಡ್ತೀನಿ. ಸೊ ಇನ್ನೆಲ್ಲ ತರಕಾರಿ ಎಲ್ಲ ವಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡು, ತರಕಾರಿ ಮತ್ತು ಹಣ್ಣುಗಳು ಅಷ್ಟೇ ಒಂದು 3 to 4 ಡೇಸಿಗೆ ಆಗೋಷ್ಟು ತೊಗೊತೀನಿ. ಮತ್ತು ನೆಕ್ಸ್ಟ್ 3-4 ಡೇಸಿಗೆ ಮತ್ತೆ ಹೋಗಿ ತೊಗೊಳ್ತೀನಿ. ಸೊ ಯೂಶ್ವಲಿ ಏನಾಗುತ್ತೆ ಅಂದರೆ ತರಕಾರಿ ಎಸ್ಪೆಷಲಿ ಎಷ್ಟೇ ಫ್ರೆಶ್ ಅಂತ ನಾವು ಅಂದ್ಕೊಂಡ್ರು ಸಮೇತ ಅಲ್ಲಿ ಫ್ರೆಶ್ ಇರೋದು ಸಾಧ್ಯನೇ ಇಲ್ಲ. ಏಕೆಂದರೆ ಅವ್ರ ಫ್ರೀಝರಲ್ಲಿ ಎಷ್ಟೋ ದಿನ ಆಮೇಲೆ ಸೂಪರ್ ಮಾರ್ಕೆಟಿಗೆ ಯಾವಾಗ ಖಾಲಿ ಆಗುತ್ತೆ ಆವಾಗ ತಂದು ಡಂಪ್ ಮಾಡ್ತಾರಷ್ಟೇ. ಸೊ ಇಷ್ಟು ತಂದಿದ್ದೀನಿ. ಈಗ ಇದನ್ನೆಲ್ಲ ಒಂದು ಸ್ವಲ್ಪ ರಿಅರೇಂಜ್ ಮಾಡಿ ಬಾಕ್ಸಿಗಾಗಿ ಫ್ರಿಜ್ಜಲ್ಲಿ ತೆಗೆದಿಡಬೇಕು. ಸೊ ನಮಗೇನು ಕೆಲಸ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಇದೊಂದು ತರಕಾರಿ ತರೋದು, ತೆಗ್ದಿಡೋದು, ಸೊಪ್ಪು ತರೋದು, ಬಿಡಿಸಿ ತೆಗ್ದಿಡೋದು, ಅಡುಗೆ ಮಾಡೋದು, ಇದೊಂದು ಮಾತ್ರ ಚೇಂಜೇ ಆಗೋಲ್ಲ ನಾವು ಸಾಯೋ ತನಕ. ಸೊ ಹೆಂಗಿತ್ತು ನಾನು ತಂದಾಗ, ಈಗ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂದರೆ ಈ ತರಕಾರಿ ಎಲ್ಲ ಅರೇಂಜ್ ಮಾಡಿ ಇಟ್ಕೊಂಡ್ರೆ ಅದು ನೆಕ್ಸ್ಟ್ ಲೆವೆಲ್ಲೇ ಅಂತ ಹೇಳ್ಬೋದು. ಸೊ ಪನ್ನೀರು, ಹಾಲು, ಮೊಸರು ಒಂದು ಸ್ವಲ್ಪ ಎಲ್ಲ ತಗೊಂಡು ಇದನ್ನೆಲ್ಲ ಬಾಕ್ಸ್ಗಳು ಅಷ್ಟಿಲ್ಲ ಆ್ಯಕ್ಚುಲಿ, ವಾಶ್ ಮಾಡೋಕ್ಕೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಅದನ್ನೆಲ್ಲ ಒರೆಸಿಟ್ಬಿಟ್ಟು ಎಲ್ಲ ಮಿಕ್ಕಿದ್ನೆಲ್ಲ ಹಾಕಿಡಬೇಕು. ಹಾಗೆ ಸೊಪ್ಪೆಲ್ಲ ಬಿಡಿಸಿದ್ನೆಲ್ಲ ಒಂದು ಸ್ವಲ್ಪ ಅದನ್ನು ತೆಗೆದು ಒಂದು ಕವರಿಗೆ ಹಾಕಿರ್ತೀನಿ. ಯಾಕೆಂದರೆ ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ಸ್ವಲ್ಪ ಇದು ಬರುತ್ತೆ, ಹಸುಗಳು ಬರುತ್ತೆ. ಸೊ ದಟ್ ಅವಕ್ಕೆ ಹಾಕಿದರೆ ಒಂದು ಸ್ವಲ್ಪ ತಿಂತವೆ ಅಂತ ಅಷ್ಟೇ. ಸೊ ಎಲ್ಲ ಕಸ ಹೊಡೆದು ನೆಲ ಒರೆಸಿ ಹೋಗಿದ್ದೆ. ಈಗ ಮತ್ತೆ ಸೊಪ್ಪು ತಂದು ಎಷ್ಟು ಆಡಿದೆ ನೀವೇ ನೋಡಿ. ಸೊ ಮತ್ತೆ ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟು ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೋಬೇಕು. ಸೊ ಮಧ್ಯಾಹ್ನ ಮತ್ತು ನೈಟ್ 2 ಹೊತ್ತಿಗೂ ನಾನು ಹೀರೆಕಾಯಿಂದ ಎಣ್ಗಾಯಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಹೀರೆಕಾಯಿ ಜೊತೆ ನಾವು ಬದನೆಕಾಯಿ ಹಾಕೋಬೋದು ಅಥವಾ ಕ್ಯಾಪ್ಸಿಕಮ್ ಹಾಕೋಬೋದು. ಸೊ ನಮ್ಮ ಇಷ್ಟ, ನಮಗೆ ಯಾವುದ್ಯಾವುದು ತರಕಾರಿ ಬೇಕಾದ್ರೂ ಹಾಕ್ಕೋಬೋದು. ಹಾಗೆ ಒಂದು ಸ್ವಲ್ಪ ಮೊಟ್ಟೆ, ಕಾರ್ನು, ಹಾಗೆ ಸ್ವೀಟ್ ಪೊಟ್ಯಾಟೋನ ಬೇಯಲಿಕ್ಕೆ ಇಟ್ಟಿದ್ದೀನಿ. ಇದು ವೀಕ್ಲಿ ಒಂದು 2 ಡೇಸ್ ಅಂತೂ ಇದು ಕಾಮನ್ ಇರುತ್ತೆ. ಸ್ವೀಟ್ ಪೊಟ್ಯಾಟೊ, ಕಾರ್ನು ಮತ್ತು ಎಗ್ ನಮ್ಮ ಮನೇಲಿ ಬೇಯಿಸೋದು. ಹಾಗೆ ಒಂದು ಸ್ವಲ್ಪ ಎಣ್ಗಾಯಿ ಪಲ್ಯ ಮಾಡ್ಕೋಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಹುರಿದಿಟ್ಟಿದೆ. ಶೇಂಗಾ ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಹಾಗೆ ಬೆಳ್ಳುಳ್ಳಿನ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಳ್ತೀನಿ. ಫುಲ್ ಸಣ್ಣಗೆ ರುಬ್ಕೊಳ್ಳೋಕ್ಕಿಂತ ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ, ಪಲ್ಯ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಈರುಳ್ಳಿ, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಮ್ಯಾಶರಲ್ಲಿ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಅದಕ್ಕೆ ನಾನು ಯೂಶ್ವಲಿ ಪುಡಿ ಇಟ್ಕೊತೀನಲ್ವ, ಕುಶೆಣ್ಣೆ ಪುಡಿ ಮತ್ತು ಎಳ್ಳಿನ ಪುಡಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸಾಂಬಾರು ಪುಡಿ ಮತ್ತು ಖಾರದ ಪುಡಿ, ಹಾಗೆ ಗರಂ ಮಸಾಲ ಸ್ವಲ್ಪ ಮತ್ತು ಅರಿಶಿನದ ಪುಡಿ, ಇದಷ್ಟು ಹಾಕ್ಕೊಂಡು ಹುಣಸೆಹಣ್ಣಿನ ರಸ ಹಾಕ್ಕೊಳ್ತೀನಿ. ಹುಣಸೆಹಣ್ಣಿನ ರಸ ಹಾಕ್ಕೊಂಡು ಒಂದು ಸ್ವಲ್ಪ ಬೆಲ್ಲ, ರುಚಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಬೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ಕಲಿಸ್ಕೊಂಡು ಬಿಡ್ತೀನಿ. 2 ಹೊತ್ತಿಗೂ ಮಾಡ್ಕೊತೀನಲ್ಲ, ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಬಿಡ್ತೀನಿ. ಏಕೆಂದರೆ ಇರೋ 3 ಬಟ್ 2 ಟೈಮ್ಸು ತಿಂತೀವಲ್ವ, ಸ್ವಲ್ಪ ಒಳ್ಳೆಯದು ಆರೋಗ್ಯಕ್ಕೆ. ಆಮೇಲೆ ಹೀರೆಕಾಯಿನೂ ತುಂಬಾ ಒಳ್ಳೆಯದು. ಸೊ ಅದಕ್ಕೋಸ್ಕರ ಮೊದಲಿಗೆಲ್ಲ ಏನು ಮಾಡ್ತಿದ್ದಂದರೆ ಬದನೆಕಾಯ್ದು ಮಾಡ್ತಾಯಿದ್ದೆ. ಸೊ ಬದನೆಕಾಯ್ದು ದೇಹಕ್ಕೆ ಅಷ್ಟು ಅಂದರೆ ಒಬ್ಬೊಬ್ಬರಿಗೆ ಅಲರ್ಜಿ ಥರ ಆಗುತ್ತಲ್ವ. ಸೊ ಹೀರೆಕಾಯಿ ಅದಕ್ಕಿಂತ ಬೆಸ್ಟ್ ಅಂತ ಹೀರೆಕಾಯಿ ಮತ್ತು ಕ್ಯಾಪ್ಸಿಕಮ್ ಮಾಡ್ಕೊಳ್ತೀನಿ. ಕ್ಯಾಪ್ಸಿಕಮ್ ಆ್ಯಕ್ಚುಲಿ ಇವತ್ತು ಇರಲಿಲ್ಲ. ಸೊ ಹೀರೆಕಾಯಿನೇ ಒಂದು 2-3 ತಂದಿಟ್ಬಿಟ್ಟಿದ್ದೆ. ಸೊ ಅದು ಇತ್ತಲ್ಲ, ಹೆಂಗಿರೋ ಖಾಲಿ ಮಾಡಬೇಕಲ್ಲ ಅಂತ ಕ್ಯಾಪ್ಸಿಕಮ್ ಯೂಶ್ವಲಿ ತಂದು ಮಾಡ್ತಾಯಿದ್ದೆ ನಾನು. ಕ್ಯಾಪ್ಸಿಕಮ್ ಇಲ್ಲ ಅಂದರೂ ಕೂಡ ಆ ಹೀರೆಕಾಯಿನೇ ತುಂಬ ಜಾಸ್ತಿ ಇತ್ತು. ಸೊ ಅದನ್ನು ಖಾಲಿ ಮಾಡಿಬಿಡೋಣ, ಮತ್ತು ನೆಕ್ಸ್ಟ್ ವೀಕಿಗೆ ಸರಿ ಇರಲ್ಲ ಅಂತ. ಅದಕ್ಕೋಸ್ಕರ ಅದನ್ನು ಮೇಲಿಂದ ಸಿಪ್ಪೆ ಎಲ್ಲ ಎರ್ಕೊಂಡು ಅದಕ್ಕೆ ಒಂದು ಸ್ವಲ್ಪ 4 ಹೋಳು ಮಾಡ್ಕೊಂಡಿದ್ದು ತೋರಿಸ್ತಿದ್ನಲ್ವ, ಆ ಥರ 4 ಹೋಳು ಮಾಡಿಕೊಂಡು ನಾನು ಮಾಡ್ಕೊಂಡಿದ್ದ ಸ್ಟಫ್ನಿಂಗೆಲ್ಲ ಒಂದೊಂದಕ್ಕೆ ಫಿಲ್ ಮಾಡ್ಕೊತೀನಿ. ಆ್ಯಕ್ಚುಲಿ ಈ ಎಣ್ಗಾಯಿ ಅಂತ ಇರೋದು ಬದನೆಕಾಯಿಗೆ ಅಂತಲೇ ಇರೋದು. ಬಟ್ ಏನು ಮಾಡ್ತಿದ್ರು ಅಂದರೆ ನಮ್ಮ ಮನೆಯಲ್ಲಿ ಆ ಬದನೆಕಾಯಿನ ತಿಂತಾನೇ ಇರಲಿಲ್ಲ.
ಸ್ಟಫಿಂಗ್ ಎಲ್ಲ ತಿಂದ್ಬಿಟ್ಟು ಆ ಬದನೆಕಾಯಿನ ಸೈಡಿಗೆ ತೆಗ್ದಿಟ್ಬಿಡ್ತಿದ್ರು. ನನ್ನ ಮಗನೇ ಆಗಲಿ ಒಂದೊಂದ್ಸಲಿ ನನಗೆ ತಿನ್ನಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಈ ಹೀರೆಕಾಯಿ ಆದರೆ ತಿಂದ್ಬಿಡ್ತೀವಿ, ಖಾಲಿ ಮಾಡಿಬಿಡ್ತೀವಿ. ಸೊ ಬದನೆಕಾಯಿ ಆ್ಯಕ್ಚುಲಿ ಸೈಡಿಗೆ ತೆಗ್ದಿರ್ತಾಯಿದ್ರು. ದುಡ್ಡು ತಂದು ಮತ್ತೆ ಪಲ್ಯ ಮಾಡಿ ಸೈಡಿಗೆ ತೆಗ್ದಿರೋದಕ್ಕಿಂತ ಅಟ್ಲೀಸ್ಟ್ ಈ ಥರನಾದ್ರು ಮಾಡೋಣ ಅಂತ ಹೀರೆಕಾಯಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಎಲ್ಲ ಅದು ಹೀರೆಕಾಯಿಗೆಲ್ಲ ಸ್ಟಫಿಂಗ್ ತುಂಬ್ಕೊಂಡಾದ್ಮೇಲೆ ಸಣ್ಣದಾಗಿ ಒಗ್ಗರಣೆ ಹಾಕ್ಕೊತೀನಿ. ಇದು ಆ್ಯಕ್ಚುಲಿ ಹಾಕ್ಕೊಬೋದು, ಇಲ್ಲಾಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಟಫಿಂಗ್ ತುಂಬಿಟ್ಟಿರ್ತೀವಲ್ವ ಹೀರೆಕಾಯಿನ, ಸೊ ಅದನ್ನು ಹಂಗೆ ಬೇಯಿಸ್ಕೊಂಡ್ರೂ ಆಗುತ್ತೆ. ನಾನೊಂದು ಸ್ವಲ್ಪ ಸಣ್ಣದಾಗಿ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಈರುಳ್ಳಿ ಮತ್ತು ಕರಿಬೇವನ್ನ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಈರುಳ್ಳಿ ಮತ್ತು ಕರಿಬೇವು ಆ್ಯಕ್ಚುಲಿ ನಾನು ಜಾಸ್ತಿನೇ ಹಾಕ್ತೀನಿ. ಸೊ ಒಳ್ಳೇದಲ್ವ, ಕೂದಲಿಗೂ ಒಳ್ಳೆಯದು, ಕಣ್ಣಿಗೂ ಒಳ್ಳೆಯದು. ಸೊ ಹಂಗಾಗಿ ಒಂದು ಸ್ವಲ್ಪ ಸಣ್ಣ ಕಟ್ ಮಾಡಿ ಒಂದು ಇಡಿಯಷ್ಟು ಆದರೂ ಹಾಕ್ಕೊತೀನಿ ನಾನು. ಎಸ್ಪೆಷಲಿ ಈ ಪಲ್ಯ ಅಂತಲ್ಲ, ಎಲ್ಲ ಪಲ್ಯ ಮಾಡಬೇಕಾದ್ರೂ ಅಷ್ಟೇ ಒಂದು ಇಡಿಯಷ್ಟು ಕರಿಬೇವು ಹಾಕ್ತೀನಿ. ಸೊ ಒಳ್ಳೆಯದು ಅಂತ ಅಷ್ಟೇ ಆರೋಗ್ಯಕ್ಕೆ. ಸೊ ಎಲ್ಲ ಹೀರೆಕಾಯಿ ಎಲ್ಲ ಒಗ್ಗರಣೆಗೆ ಹಾಕಿದಾದಮೇಲೆ ಸ್ಟಫಿಂಗ್ ಉಳಿದಿತ್ತಲ್ಲ ಅದನ್ನು ಒಂದು ಸ್ವಲ್ಪ ಎಲ್ಲ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಗ್ಗರಣೆ ಪಲ್ಯಕ್ಕೆ ಹಾಕ್ಕೊತೀನಿ. ಈಗೆಲ್ಲ ಹೀರೆಕಾಯಿನ ನೀಟಾಗಿ ಬೇಯಿಸ್ಕೊಂಡ್ರೆ ಆಲ್ಮೋಸ್ಟ್ ಪಲ್ಯದ ಕೆಲಸ ಮುಗ್ದೋಯ್ತು. ನೆಕ್ಸ್ಟು ಇದಕ್ಕೆ ಚಪಾತಿ ಮಾಡ್ಕೊಳ್ತಿದ್ದೀನಿ. ಇವತ್ತು ಯೂಶಲಿ ವೆಡ್ನಸ್ಡೇ ನಾನು ಚಪಾತಿ ರೆಸಿಪಿ, ಯಾವುದೇ ಪಲ್ಯ ಮಾಡಿದರೂ ಚಪಾತಿ ಮಾಡ್ಕೊತೀನಿ ಆ ಥರ. ಸೊ ಪಲ್ಯಗಳು ಚೇಂಜ್ ಆಗ್ತಾ ಇರುತ್ತೆ, ಬಟ್ ಅವತ್ತಿಗೆ ಈಗ ಇವತ್ತು ರೊಟ್ಟಿ, ಇವತ್ತು ಪಲ್ಯ, ಇವತ್ತು ಮುದ್ದೆ ಅಂತ ಇರುತ್ತಲ್ಲ, ಸೊ ಅದು ಮಾತ್ರ ಫಿಕ್ಸ್ ಆಗುತ್ತೆ. ಸಾಂಬಾರು ಮತ್ತು ಪಲ್ಯಗಳು ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ಸೊ ಸ್ವೀಟ್ ಪೊಟೊಟೊ ಬೇಯಿಸ್ಕೊಂಡಿದ್ನಲ್ಲ, ಸೊ ಬೇಯಿಸ್ಕೊಂಡಾದ್ಮೇಲೆ ಅದಕ್ಕೊಂದು ಸ್ವಲ್ಪ ನೀಟಾಗಿ ಬೇಲಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಚಪಾತಿ ಹಿಟ್ಟು ಹಾಕ್ಕೊಂಡು ಚಪಾತಿ ಕಲಿಸ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇಷ್ಟೇ ಕೆಲಸ. ನನ್ನ ಹಸ್ಬೆಂಡ್ ಊಟಕ್ಕೆ ಬರ್ತಾರೆ, ಅಷ್ಟೊತ್ತಿಗೆ ಪಲ್ಯನೂ ಆಗಿದೆ ಆಲ್ಮೋಸ್ಟು. ನೆಕ್ಸ್ಟ್ ಚಪಾತಿ ಮಾಡ್ಕೊಂಡ್ಬಿಟ್ರೆ, ಅವ್ರು ಬಂದ ಮೇಲೆ ಚಪಾತಿ ಮಾಡಿಕೊಂಡ್ರೆ ಇವತ್ತಿನ ಕೆಲಸ ಮುಗೀತು.